ಇದೇ ನೋಡ್ ಮಂಜಕಯ್ಯ, ಇದೇನೆ ನಮ್ಮ ವಿಜಯ್ ಮನೆ ನೋಡಿ. ಎಷ್ಟು ಚೆನ್ನಾಗಿ ಮನೆ ಕಟ್ಸ್ಯವ್ರೆ. ಇಂಥ ಮನೆಯಾಗಿರ್ದಲ್ದಲ್ಲೇ ಅದ್ದರಿದ್ರು ಲೌಡಿ ಡೈವರ್ಸ್ ಕೊಟ್ಟು ಬಂದು ಹಂಗೆ ಬೀದಿ ಅಲಿತಾ ಇದ್ದಾಳೆ. ಇಂಥ ಮಾಡ್ಕೊಂತಾ ಇದ್ದಾಳೆ. ಮನೆ ಕಡಿಕೆ ಚೆನ್ನಾಗಿದ್ದಾರೆ. ಹಂಗಿರ್ಬೋದಾಗಿತ್ತು. ಏನು ಕಮ್ಮಿ ಆಗೈತೆ ಅಂತ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಲು. ರೀಲ್ಸ್ ಮಾಡೋದು ಚಿಡಿಸ್ಕೊಂಡು ಎಲ್ಲನ ಮೊಬೈಲ್ ಇಕ್ಕೊಂಬಿದ್ರೆ ಏನು ಉಳ್ದಿತ್ತಮ್ಮ. ಮೊಬೈಲ್ ಇಕ್ಕೋಬೇಕು ಅಂತ ಹೇಳಿ ಈಗ ಹಿಂಗೆ ಮಾಡ್ಕೊಂಡು ಗಂಡು ಕೇಳ್ದಂಗೆ ಈಗ ಹಿಂಗೆ ಡೈವರ್ಸ್ ಕೊಟ್ಟು ಬಂದು ಹಿಂಗೆ ಬೀದಿ ಸುತ್ತುತ್ತಾ ಐತಿ. ಮನೆ ನೋಡಕ್ಕ ಹೆಂಗೈತೆ. ಇನ್ನು ಹೊಸ ಮನೆ ಅಲ್ಲೇ ಚೆನ್ನಾಗಿ ಕಟ್ಸೋರು. ಎಷ್ಟು ದೊಡ್ಡ ಮನೆ ಹಂಗಿರ್ಬೋದಾಗಿತ್ತಮ್ಮ. ಇಂಥ ಯಾಕೆ ಮಾಡ್ಕೊಂಡು ಹೋಗಂತಾಳೆ. ಹೆಂಗ ನಡಿ ಹೇಳೋಣ. ಏನೋ ಅನಿವಾರ್ಯ ಆಗೈತಪ್ಪ, ಕರ್ಕೊಂಬಂದು ಕೇಳ್ರಿ ಅಂತ ಹೇಳೋಣ. ನಮಗೂ ಮರ್ಯಾದಿಲ್ಲ, ಅಷ್ಟು ಬರೀ ಹಿಂಗೆ ಆಗ್ತವೆ ಅಂತ ಹೇಳಿ ಹೇಳೋಣ ನಡಿ. ರಮ್ಮ ಏನಾನ ಐತೇನ. ಅಕ್ಕ ಅಕ್ಕ ಚೆನ್ನಾಗಿದ್ದೀಯ ಅಣ್ಣ? ರಾಮಕೃಷ್ಣಣ್ಣ. ಓ ದುರ್ಗಕ್ಕ, ಬನ್ನಿ ಬನ್ನಿ. ಇವ್ರು ಯಾರು ಗೊತ್ತಾಗ್ಲಿಲ್ಲ. ಬನ್ನಿ ಅಕ್ಕ, ಅಣ್ಣ ಬನ್ನಿ, ಕೂತ್ಕೊ ಬನ್ನಿ. ಇವರು ನಮ್ಮೂರವ್ರೆ. ಸ್ವಲ್ಪ ಏನೋ ಮಾತಾಡ್ಬೇಕಾಯ್ತು ರಾಮಕೃಷ್ಣಣ್ಣಯ್ಯ. ಹಿಂಗೆ ನಿಮ್ಮ ಮನೆ ಎಲ್ಲಿರೋದು ಅಂತ ಹೇಳಿ ಕೇಳಿದ್ರು, ಅದಕ್ಕೇನೆ ಕರ್ಕೊಂಡು ಬಂದ್ವಿ. ಓ ಬನ್ನಿ ಕೂತ್ಕೊಳ್ರಿ, ಬನ್ನಿ ಕೂತ್ಕೊ ಬನ್ನಿ. ಅಮ್ಮ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅಕ್ಕರ ಮನೆಗೆ ಏನೋ ಸ್ವಲ್ಪ ಕೆಲಸ ಇತ್ತು, ಏನೋ ಪೂಜೆ ಮಾಡಿದ್ರು ಅಂತ ಹೇಳಿ ಅವರು ಹೊರಗಡೆ ಹೋಗಿದ್ದಾರೆ. ಶ್ರಾವಣ ಅಂತ ಹೇಳಿ ನಮ್ಮ ಅಕ್ಕರ ಮನೇಲಿ ಪೂಜೆ ಮಾಡಿದ್ರು, ಅದಕ್ಕೆ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಕಾಫಿ ಟೀ ಏನಾದರೂ ಮಾಡ್ಕೊಂಬರ್ಲಾ? ಏನೂ ಬೇಡ ರಾಮಕೃಷ್ಣಯ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಇವರು ಏನೋ ಮಾತಾಡಬೇಕು ಏನಂತಂದರೆ ವಿಷಯ ಮಾತಾಡೋದಕ್ಕಂತ ಬಂದಿದ್ದೀವಿ. ಬೇಜಾರಾಗಬೇಡ. ಅಯ್ಯೋ, ಅವಳ ವಿಷಯನ ಅವಳು ಸುದ್ದಿ ಮಾತಾಡಲೇಬೇಡ್ರಿ. ಮಾತಾಡೋದಾದರೆ ಇವರೇ ಸ್ವಲ್ಪ ನಾನು ಹೇಳೋದು ಸಮಾಧಾನದಾಗ ಕೇಳ್ತೀರಾ? ರೇಗಾಡಬೇಡಿ, ವಿಜಿ ಬಗ್ಗೆ ಕೋಪ ಮಾಡ್ಕೋಬೇಡಿ. ಯಾಕಂದರೆ ಅವಳು ಮಾಡಿರೋದೆಲ್ಲ ನನಗೆ ಗೊತ್ತಾಯಿತು. ದುರ್ಗಾ ಅಕ್ಕ ನನಗೆಲ್ಲ ಹೇಳ್ತು, ನೀವು ಯಾವ ಥರ ಮನುಷ್ಯರು, ಅವಳು ಯಾವ ರೀತಿ ನಿಮಗೆ ಇದು ಮಾಡಿದ್ದಾಳೆ, ನಿಮ್ಗೆ ಯಾವ ರೀತಿ ಕೆಟ್ಟದ್ದು ಮಾಡಿದ್ದಾಳೆ, ನಿಮ್ಮ ಹೇಳ್ದಂಗೆ ನಿಮ್ಮ ಮರ್ಯಾದೆ ಹೆಂಗೆ ತೆಗ್ದಿದ್ದಾಳೆ, ನಿಮ್ಗೆ ಎಷ್ಟು ಅವಮಾನ ಮಾಡಿದ್ದಾಳೆ ಅಂತ ಹೇಳಿ ಎಲ್ಲ ನನಗೆ ದುರ್ಗಾ ಅಕ್ಕ ಡೀಟೇಲ್ಸ್ ಎಲ್ಲ ಹೇಳೈತೆ. ರಾಮಕೃಷ್ಣಣ್ಣವರೇ ಸ್ವಲ್ಪ ಸಮಾಧಾನದಾಗ ನಾನು ಹೇಳ್ತಾ ಇರೋದು ಸ್ವಲ್ಪ ಸಮಾಧಾನದಾಗ ಕೇಳ್ತೀರಾ? ಒಂದು 5 ನಿಮಿಷ ಸಮಾಧಾನದಾಗ ಕೇಳ್ಬಿಟ್ರೆ ನಾವು ಬಂದಿರೋದಕ್ಕೂ ಮಾತಾಡಿರೋದಕ್ಕೂ ಏನೋ ಒಂದು ಪ್ರಯೋಜನ ಆಗುತ್ತೆ. ನಾವು ಬಂದಿದ್ದಕ್ಕೂ ಯಾಕಾದರೂ ಬಂದ್ವಪ್ಪ, ನಾವು ಸುಮ್ಮನೆ ವೇಸ್ಟ್ ಆಯ್ತಲ್ಲಪ್ಪ ನಾವು ಬಂದಿರೋದು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬೇಜಾರಾಗೋದು ಬೇಡ. ಅಣ್ಣವ್ರೆ ಒಂದು 5 ನಿಮಿಷ ಸಮಾಧಾನದಾಗ ಕೇಳಿ, ಶಾಂತ ರೀತಿಯಿಂದ ಇರ್ರಿ. ಇಲ್ಲ ಅಣ್ಣ, ಅವಳು ಸುದ್ದಿನೇ ಬೇಡ ನನಗೆ. ಅದು ದರಿದ್ರದ್ದು ಅವಳು ಸುದ್ದಿನೇ ಬೇಡ. ನಾನು ಹೆಂಗೂ ನೆಮ್ಮದಿಯಾಗಿದ್ದೀನಿ. ಅವಳು ಸುದ್ದಿ ಬೇಡವೇ ಬೇಡ ನನಗೆ. ಅವಳ ಬಗ್ಗೆ ಮಾತಾಡಲೇಬೇಡಿ. ಏನು ಮಾಡೋಕ್ಕಾಗುತ್ತಪ್ಪ, ಅವಳು ಮಾಡಿರೋ ಇದಕ್ಕೆ ನಿನಗೆ ಸಿಟ್ಟು ಬಂದೇ ಬರುತ್ತೆ. ಒಂದು 5 ನಿಮಿಷ ಕಣಪ್ಪ, ಏನೋ ಮಾತಾಡೋದಕ್ಕೆ ಬಂದಿದ್ದೀವಿ. ಏನೋ ಇವಾಗ ಅನಿವಾರ್ಯ ಆಗೋಗೈತೆ. ಇವಾಗ ಅವಳು ಇವ್ರಿಗೂ ಮರ್ಯಾದೆ ಇರಲ್ಲ, ಅವಳಿಗೂ ಮರ್ಯಾದೆ ಇಲ್ಲ. ಅದಕ್ಕೇ ಅವಳು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮದು ಬುದ್ಧಿ ಎಲ್ಲನೇ ಇವಾಗ ಗೊತ್ತಾಗೈತೆ ಅವಳಿಗೆ. ಎಂಥವ್ರು ನನ್ನ ಮನೆ ಬಿಟ್ಟು ಬರಬಾರ್ದಾಗಿತ್ತು, ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಬರಬಾರ್ದಾಗಿತ್ತು ಅಂತ ಹೇಳಿ ಇವಾಗ ಗೊತ್ತಾಗೈತೆ ಅವಳಿಗೆ. ಅದಕ್ಕೇ ನೀನೊಂದು ಏನಾನ ಒಂದು ತೀರ್ಮಾನ ತಗೊಂಡು ಅವಳನ್ನ ಸ್ವಲ್ಪ ನೀನು ಕ್ಷಮಿಸಿ ಕರ್ಕೊಂಬಾರಪ್ಪ. ಸ್ವಲ್ಪ ಸಿಟ್ಟು ಕಡಿಮೆ ಮಾಡಿಕೊಂಡು ಕರ್ಕೊಂಬಂದ್ರೆ ಅವಳು ಚೆನ್ನಾಗಿರ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಅನಿವಾರ್ಯ ಏನೋ ಆಗೈತೆ ನೋಡಿ. ಇದೊಂದು ಸತಿ ಕ್ಷಮಿಸ್ಬಿಡಿ. ಇವರು ಹಿಂಗೆ ನಮ್ಮೂರವ್ರೇನೆ ಹಿಂಗೆ ಅವಳು ಅವ್ರವ್ರಿಗೆ ಹೋಗಿ ಬೇರೆ ಸೇರಿಕೊಂಡು ಅಲ್ಲೂ ಇಲ್ಲದೆಲ್ಲ ಅಮಂತ್ರ ಮಾಡ್ತಾ ಇದ್ದಾಳಂತೆ. ಅದಕ್ಕೋಸ್ಕರನ ಗೈಯಲ್ಲೂ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಯಾಕೆ. ಇಲ್ಲ ಅಕ್ಕ, ಅವಳು ಸುದ್ದಿನೇ ಬೇಡ. ನಾವು ನೆಮ್ಮದಿಯಾಗಿದ್ದೀವಿ. ನಮಗೊಂದು ಪೀಡೆ ತೊಲಗ್ಬಿಡ್ತು, ನಮ್ಮ ಮನೆಯಿಂದ ಒಂದು ಪೀಡೆ ತೊಲಗ್ತು, ಒಂದು ಶನಿ ಹೋಗ್ಬಿಡ್ತು ಅಂತ ಹೇಳಿ ನಾವು ಹೆಂಗೋನೋ ನೆಮ್ಮದಿಯಾಗಿದ್ದೀವಿ. ಅವಳು ಸುದ್ದಿನೇ ಬೇಡ ನನಗೆ. ಅವಳು ಸವಾಸನೇ ಬೇಡ. ಸುಮ್ಮನೆ ಎದ್ಬಿಡಿ. ಅವಳು ಸುದ್ದಿ ಮಾತಾಡಬೇಡ್ರಿ. ಅವಳು ವಿಜಯ ಅನ್ನೋ ಪದ ಕೇಳಿದ್ರೆ ನನಗೆ ನಿಜವಾಗ್ಲೂ ನನಗೆ ಅಂಗಲಗಳಿದ್ದ ಎದ್ದೇಳುತ್ತೆ ಅಕ್ಕ. ಸಿಟ್ಟು ಬರುತ್ತೆ ಅಂದರೆ ನಿಜವಾಗ್ಲೂ ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಹೇಳ್ಬಾರ್ದು. ನನಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೋಪ ಬರುತ್ತೆ ನನಗೆ ಆ ವಿಜಯನ ಹೆಸ್ರು ಕೇಳಿಬಿಟ್ರೆ. ನಿಜವಾಗ್ಲೂ ಅವಳು ಬೇಡವೇ ಬೇಡ. ಅಂಥದ್ರಲ್ಲಿ ನಾನು ಅವಳು ವಿಜಯನ ಹೆಸ್ರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿತೈತೆ. ಅಂಥದ್ರಲ್ಲಿ ನಾನು ಅವಳು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಕೊಂಡು ನಮ್ಮ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಳಕ್ಕಾಗುತ್ತಾ? ಕರ್ಕೊಂಬಂದು ಅವಳನ್ನ ಏನು ಮಾತಾಡ್ತೀರಕ್ಕ ನೀವು? ನೋಡಿ ಏನಾದರೂ ಒಂದು ಸತಿ ತೀರ್ಮಾನ ತಗೊಂಡು ನೋಡಿ. ಏನೋ ಅನಿವಾರ್ಯ ಆಗೋಗೈತೆ, ಕ್ಷಮಿಸಿ. ಏನು ಮಾಡೋಕ್ಕಾಗುತ್ತೆ ಇವಾಗ? ಅವಳು ಚೆನ್ನಾಗಿರ್ತೀನಿ ಅಂತಾಳೆ. ನಾವೀಗ ಒಳ್ಳೆ ಬುದ್ಧಿ ಹೇಳಿಬೇಕಾದ್ರೆ ನಾವು ಕಳಿಸ್ತೀವಿ. ಅದಕ್ಕೋಸ್ಕರನ ಏನೋ ಒಂದು ಅನಿವಾರ್ಯ ಆಗೋಗೈತೆ. ನೋಡಿರಿ ಒಂದು ಸ್ವಲ್ಪ ನಿಮ್ಮ ಇದ್ರಾಗೆ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕರ್ಕೊಂಬರ್ರಿ, ಕ್ಷಮಿಸ್ಕೊಂಡು. ಅತ್ಲಾಗೆ ಏನು ಮಾಡೋಕ್ಕಾಗುತ್ತೆ? ನಿಮಗೂ ಇವಾಗ ಹೆಂಡ್ತಿ ಇಲ್ವಲ್ಲ, ಇವಾಗೇನೋ ನಿಮ್ಮಮ್ಮ ಇದ್ದಾರೆ, ಕಾಣಿಸಲ್ಲ. ಅದಕ್ಕೋಸ್ಕರ ಹೆಂಗೂ ನಿಮಗೆ ಒಂದು ಮುಂದಕ್ಕೆ ಏನೋ ಗಂಡ ಹೆಂಡ್ತಿ ಮಧ್ಯೆ ಜಗಳ ನಡೆಯೋದ್ರಲ್ಲಿ
ಏನು ತಪ್ಪಿಲ್ಲ. ಗಂಡ ಹೆಂಡ್ತಿ ಅಂದಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ, ಒಂದು ಜಗಳ ಬರ್ತಾ ಇರುತ್ತೆ, ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ. ಜೀವನ ಅಂದರೆ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ. ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ? ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ದೇವರು ಯಾವುದಾದ್ರೂ ಒಂದು ನೋವು ಕೊಟ್ಟೇ ಕೊಟ್ಟಿರ್ತಾನೆ. ನಿಮಗೆಲ್ಲ ಕೊಟ್ಟವನೆ, ಇಂಥ ಹೆಂಡ್ತಿ ಕೊಟ್ಟವನೆ. ಹಾಗೇನೆ ಎಲ್ಲರಿಗೂ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಅವನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬೇಕೇ ಹೊರ್ತೂ ನಾವು ಅದಕ್ಕೆ ಎದುರ್ಕೊಂಡು ಕುತ್ಕೋಬಾರ್ದು. ಮುಂದೆ ಹೋಗ್ತಾ ಇರಬೇಕು. ಸಮಸ್ಯೆಗಳು ಖಂಡಿತ ಬರ್ತಾ ಇರ್ತವೆ. ಅದಕ್ಕೇ ಮುಂದೆ ಒಂದಿನ ನೀವು ನಿಮಗೆ ನೀವೇ ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ತೀರಾ. ಅದಕ್ಕೋಸ್ಕರನ ಈಗ ನಿಮ್ಮದು ಚಿಕ್ಕ ವಯಸ್ಸು, ಅವಳದು ಚಿಕ್ಕ ವಯಸ್ಸು, ವಿಜಿದೂ ಸುಮ್ಮನೆ ಇಬ್ಬರು ಜೀವನ ಹಾಳು ಮಾಡಿಕೊಂಡು ನೀವಿಲ್ಲಿ ಅವಳಲ್ಲಿ ಸುಮ್ಮನೆ ಇದೆಲ್ಲ ಸಮಸ್ಯೆಗಳು ಮಾಡ್ಕೊಳ್ಳೋದ್ಕಿಂತನ ಚೆನ್ನಾಗಿರ್ಬೋದಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಅಷ್ಟೇ. ತಪ್ಪಾಗಿ ತಿಳ್ಕೊಬೇಡಿ ನಮ್ಮನ್ನೇನು. ನೋಡಪ್ಪ ಇವ್ರು ಯಾರೋ ಬಂದು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾವು ಬೇರೆ ಯಾರೂ ಅಲ್ಲ, ನಾವು ಆ ಊರರೇನೆ. ಹಂಗೆ ನಮ್ಮೂರಿಗೆ ಬಂದು ಇದ್ದಾಳೆ, ಅದಕ್ಕೋಸ್ಕರ ನಾವು ಏನೋ ಹೇಳ್ತಾ ಇದ್ದೀವಿ. ನಮಗೆ ತಿಳಿದ ಮಟ್ಟಿಗೆ ಹೇಳಿದ್ವಿ. ಇದ್ರ ಮೇಲೆ ನಿಮಗೆ ಇಟ್ಟಿದ್ದು. ನಾನು ಇನ್ನು ಮುಂದಕ್ಕೆ ಏನು ಮಾತಾಡೋದಕ್ಕಾಗೋದಿಲ್ಲ. ಬೇಡ 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 ಅಣ್ಣ, ಬೇಡವೇ ಬೇಡ. ನನ್ನ ಜೀವನ ಹೆಂಗಾಗುತ್ತೋ ಏನೋ. ಇಷ್ಟೇ ಇದ್ದೀವಿ ಅಂದರೆ ನಾನಾಗಿ ನಾನು ಮಾಡ್ಕೊಂಡು ತಿಂದ್ರೂ ಬೇಕಾದ್ರೆ ಭಿಕ್ಷೆ ಬಿಡ್ಕೊಂಡು ತಿಂತೀನಿ ಹೊರ್ತೂ ಅವಳು ಸವಾಸ ಮಾತ್ರ ಬೇಡ. ಅವಳೇನೋ ಸಮಸ್ಯೆ ಮಾಡಿದ್ದಾಳೆ, ಅವಳಿಂದ ಊರಲ್ಲಿ ಮರ್ಯಾದೆ ಹೋಗೈತೆ. ಅದಕ್ಕೆ ನೀವೇನೋ ಹೇಳೋದಕ್ಕೆ ಬಂದಿದ್ದೀರಾ. ಅಂಥ ಮರ್ಯಾದೆ ಗೆಟ್ಟವಳನ್ನ, ಅಂಥ ಓಟು ಬಿಟ್ಟಿರೋವಳನ್ನ ನಾನು ಮತ್ತೆ ಕರ್ಕೊಂಬಂದು ಪೀಡೆ ತೊಲಗಿಸಿರೋದನ್ನ ಮತ್ತೆ ನನ್ನ ಮನೆಯ ಪೀಡೆ ಕರ್ಕೊಂಡು ಬಂದು ಇಟ್ಕೊಳ್ಳೋದಕ್ಕಾಗುತ್ತಾ? ಬೇಡವೇ ಬೇಡ. ಅವಳು ಸವಾಸನೇ ಬೇಡ ನನಗೆ. ನಾವು ಆಲೇ ಬಿಟ್ಟಿದ್ದೀವಿ. ನಾವು ಆಲೇ ಬಿಟ್ಟಾಕ್ಬಿಟ್ಟಿದ್ದೀವಿ ನಾವು ತಲೆ. ನಮ್ಮಮ್ಮ ಅಂತೂ ಅವಳದ್ದು ಹೆಸರು ಕೇಳಿಬಿಟ್ರೆ ನಮ್ಮಮ್ಮ ಏನಾದರೂ ಇದ್ದುಬಿಟ್ಟಿದ್ರೆ ನಿಮ್ಮನ್ನ ಇಲ್ಲಿ ಕೂರಿಸುತ್ತಿರಲಿಲ್ಲ. ಎದ್ದು ನಡೀರಿ ಫಸ್ಟ್ ಅಂತ, ಆಚೆ ಹೋಗ್ರಿ ಅಂತ ಹೇಳೋದು. ಅಣ್ಣ ಸಮಾಧಾನ ಮಾಡಿಕೊಡ್ರಿ. ಯಾಕಂದರೆ ಅವಳು ಮಾಡಿರೋದಕ್ಕೆ ಎಲ್ರಿಗೂ ಹಿಂಗೆ ಕೋಪ ಬರುತ್ತೆ. ಏನು ಮಾಡೋದಕ್ಕಾಗುತ್ತೆ? ಇವಾಗ ಅವಳು ಮಾಡಿದ್ದಾಳೆ ತಪ್ಪೆ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಆದರೆ ಅದನ್ನ ತಿದ್ದಿ ನಡಿಬೋದಲ್ಲ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ ಅಂತ ಹೇಳಿ ಐತಲ್ಲಣ್ಣ. ಅದಕ್ಕೋಸ್ಕರನ ಇವಾಗ ಅವಳು ತಪ್ಪು ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಅದನ್ನು ತಿದ್ಕೊಂಡು ಹೋಗಮ್ಮ ಅಂತ ಹೇಳಿ ನಾವು ಬುದ್ಧಿವಾದ ಹೇಳ್ತೀವಿ. ಅದಕ್ಕೆ ನೀವು ಏನೋ ಅವಳು ಮಾಡಿರೋದು ಒಂದ್ಸತಿ, ಈಗ ಒಂದ್ಸತಿ ಕ್ಷಮೆ ಅನ್ನೋದು ಇರಬೇಕಲ್ಲ ಮನುಷ್ಯನ ಜೀವನದಲ್ಲಿ. ಎಲ್ಲ ದ್ವೇಷ ಮಾಡಿ ಎಲ್ಲ ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಕ್ಷಮೆ ಅನ್ನೋದು ಇರಬೇಕಲ್ಲ. ಅದೇನಪ್ಪ, ನಾವೇನೋ ಹೇಳಕ್ಕೆ ಬಂದಿದ್ದೀವಿ. ನಾವು ಬೇಕಾದರೆ ಹೇಳ್ತೀವಿ ಅವಳಿಗೆ, ಈಗಳಮ್ಮ ಹಿಂಗಲ್ಲ ಅಂದರೆ ಹಿಂಗಿರು ಅಂತ ಹೇಳಿ ಒಳ್ಳೆ ಮಾತು ಹೇಳ್ಬೋದು. ಆದರೆ ನಾವು ನಿನ್ನ ಮನಸ್ಸು ಬದಲಿಸೋದಕ್ಕಾಗೋದಿಲ್ಲ. ಏನೋ ಒಂದೆರಡು ಒಳ್ಳೆ ಮಾತು ಹೇಳ್ಬೋದು ಅಷ್ಟೇ ಹೊರ್ತೂ ಯಾರ ಮನಸ್ಸು ಯಾರು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಹಿಂಗಾದರೆ ಹಿಂಗೆ ಏನೋ ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಒಳ್ಳೆ ಮಾತು ಹೇಳ್ಬೋದು. ಆದರೆ ನಿನ್ನ ಮನಸ್ಸಿಗೆ ಅದು ಹಿಡಿಬೇಕು. ನಿನ್ನ ಮನಸ್ಸಿಗೆ ಹಿಡಿದು ನಿನ್ನ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ. ಒಬ್ರ ಮನಸ್ಸು ಯಾವುದೇ ಕಾರಣಕ್ಕೂ ಒಬ್ರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಬದಲಾಯಿಸಿ ಚೆನ್ನಾಗಿರೋದಾದರೆ ನಾವು ಆಲೇ ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಕ್ಕ. ನನ್ನ ಜೀವನ ಸರಿ ಮಾಡ್ಕೊಳ್ಳೋಣ, ಅವಳು ಚೆನ್ನಾಗಿ ಇಟ್ಕೊಳ್ಳೋಣ, ನನ್ನ ಹೆಂಡ್ತಿ ತಾನೇ ಇವಳು ಚೆನ್ನಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಿದ್ದೆ? ಇಲ್ಲಿ ಮನೆ ಕಟ್ತೆ, ಮೇಲ್ಗಡೆ ಬಿಡು ಇರಲಿ ಅಂತೇಳಿ ಮೇಲ್ಗಡೆ ಸ್ವಲ್ಪ ಮನೆ ಕಟ್ಟಿದ್ವಿ. ಇದು ಹಿಂದ್ಗಡೆ ಡೋರು, ನಾವು ಬಿಡು ಹೋಗ್ಲಿ ಅಂತ ಹೇಳಿ ಈ ಕಡೆಗೆಲ್ಲ ಸ್ವಲ್ಪ ಜಾಗ ತೊಗೊಂಡ್ವಿ. ನನ್ನ ಆಸ್ತಿಲೆಲ್ಲ ಭಾಗ ಕೊಟ್ಬಿಟ್ಟು, ಆಸ್ತಿ ಹೋದ್ರೂ ಪರವಾಗಿಲ್ಲ ನನಗೆ ಆ ಪೀಡೆ ತೊಲಗಿದ್ರೆ ಸಾಕು ಅಂತ ಹೇಳಿ ನನ್ನ ಆಸ್ತಿಲೆಲ್ಲ ಅರ್ಧ ಭಾಗ ಕೊಟ್ಬಿಟ್ಟು ನಾನು ಡೈವರ್ಸ್ ಕೊಟ್ಬಿಟ್ಟೆ. ಅವಳು ಸವಾಸನೇ ಬೇಡ ಅಂತ ಹೇಳಿ. ಬೇಜಾರಾಗಿದ್ದೀರಾ ನೀವು, ಇಷ್ಟೊಂದು ಬೇಜಾರಾಗಿದ್ದೀರಲ್ಲ. ನಾವು ನಿಮ್ಮ ಮನಸ್ಸು ಬದಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ನೀವು ಇಷ್ಟೊಂದು ಬೇಜಾರಾಗಿದ್ದೀರ ಅಂತ ಗೊತ್ತಿಲ್ಲ. ನಾನೇನೋ ಗಂಡ ಹೆಂಡತಿ ಮಧ್ಯೆ ಜಗಳ ಇರುತ್ತೆ, ಆದರೆ ಇಷ್ಟೊಂದು ಮಿತಿ ಮೀರಿರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದಕ್ಕಾಗುತ್ತೆ, ಬಿಡಿ ಹೋಗಲಿ. ಏನೋ ನೋಡಿರಿ, ನಿಮ್ಮ ಮನಸ್ಸು ಏನಾದರೂ ಬದಲಾಗಿ ಚೆನ್ನಾಗಿರಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಹೇಳಿ, ನೋಡಿ. ನಾವು ಏನೋ ಕೇಳೋದಕ್ಕಂತ ಬಂದಿದ್ದೀವಿ. ಕರ್ಕೊಂಡು ಬರ್ರಿ, ಕರ್ಕೊಂಡು ಬಂದು ಚೆನ್ನಾಗಿರ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ಯಾರೇ ಆಗಲಿ ಚೆನ್ನಾಗಿದ್ರೆ ನೋಡ್ಬೋದು, ಚೆನ್ನಾಗಿದ್ದರೆ ನೋಡಿ ಖುಷಿ ಪಡ್ಬೋದು. ಚೆನ್ನಾಗಿದ್ದಾರಪ್ಪ, ಚೆನ್ನಾಗಿರಲಿ ಅಂತ ಹೇಳಿ ಏನೋ ಬಯಸ್ಬೋದು. ಈಗ ನಿಮ್ಮ ಇಷ್ಟ ನೋಡಿ. ಏನೋ ನಮಗೆ ತಿಳಿದಿದ್ದಷ್ಟು ಹೇಳಿದ್ವಿ. ನಾವು ನಿಮಗೆ ಒತ್ತಾಯ ಮಾಡೋದಕ್ಕಾಗೋದಿಲ್ಲ. ಒತ್ತಾಯ ಮಾಡಿದ್ರೆ ಅದು ಸರಿ ಇರಲ್ಲ. ಯಾವುದೇ ಆಗಲಿ ಒತ್ತಾಯ ಮಾಡಬಾರ್ದು. ಬೇಡ ಬೇಡ ಬೇಡ, ಬಂದಿದ್ದೀರಾ, ಕಾಫಿನೋ ಟೀನೋ ಮಾಡ್ತೀನಿ. ಇಲ್ಲಾಂದರೆ ಊಟ ಮಾಡಿ. ನಮ್ಮಮ್ಮ ಅನ್ನ ರಸಂ ಮಾಡಿಟ್ಟಿತ್ತೆ, ಊಟ ಮಾಡಿ. ಬಿಸಿ ಬಿಸಿ ಅನ್ನ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಷ್ಟೇ. ಅವಳು ಸುದ್ದಿನೇ ಬೇಡ ನನಗೆ. ಅವಣ್ಣ ತುಂಬ ಬೇಜಾರಾಗೈತೆ ಅಂತ ಹೇಳಿಲ್ವ ಮಂಜಾಂಟಿ ನಾನು? ಕೇಳೋದಿಲ್ಲ ಅವ ಆಂಟಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ತುಂಬ ಬೇಜಾರಾಗ್ಬಿಟ್ಟೈತೆ, ಸುಮ್ಕಿರು ಅಂತ ನಾನು ಹೇಳಲಿಲ್ವಾ? ಕೇಳೋದಿಲ್ಲ ಅವಣ್ಣ. ಯಾಕಂದರೆ ಅವಳ ಬಗ್ಗೆ ಎಂಥವ್ರಿಗೂ ಕೇಳಿದ್ರೆ, ಆ ಹೆಸರು ಕೇಳಿದ್ರೇ ಹೊಟ್ಟೆ ಉರಿ.
ಅಂಥದ್ರಲ್ಲಿ ನನ್ನ ನಾವು ಕರ್ಕೊಂಡು ಬಂದು ಇಟ್ಕೊಳ್ಳೋಣ ಅಂತಂದರೆ ಅವ್ರು ತಿರ್ಗೇ ನೋಡಿಲ್ಲ. ಡೈವರ್ಸ್ ಕೊಟ್ಟಾಗಿಂದ ಅವಳ ಅಣ್ಣ ಏನು ಎತ್ತ ಅಂತೇಳಿ ತಿರ್ಗೇ ನೋಡಿಲ್ಲ. ಅಷ್ಟು ಅವ್ರಿಗೆ ಬೇಜಾರಾಗೈತೆ, ಅಷ್ಟು ಬೇಜಾರು ಮಾಡಿಸಿದ್ದಾಳೆ. ಅಂಥದ್ರಲ್ಲಿ ಅವ್ರು ಕರ್ಕೊಂಡು ಬಂದು ಮತ್ತೆ ಮನೇಲಿ ಇಟ್ಕೊಂತಾರ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾವು ವಿಜಿನ ಏನೋ ಅನಿವಾರ್ಯ ಆಗೋಗ್ಬಿಟ್ಟೈತೆ, ಮುಂದಲೂ ಯೋಚನೆ ಮಾಡಿ ನೀವು, ನಿಮ್ಗೆ ಯಾರೂ ಇಲ್ಲ. ಈಗ ನಿಮ್ಮ ಅಮ್ಮಂಗೆ ಇವ್ರ ಅಮ್ಮನಿಗೂ ಸ್ವಲ್ಪ ವಯಸ್ಸು ಆಗಿದೆ ಅಂತೆ. ಅವ್ರ ಅಕ್ಕರ ಮನೆಗೇನೋ ಹೋಗಿದ್ದೆ ಅಂತೆ, ಯಾವುದೋ ಪೂಜೆ ಐತೆ ಅಂತೇಳಿ ಅವ್ರ ಅಕ್ಕರ ಮನೆಗೆ ಹೋಗಿದೆ ಅಂತೆ. ಯಾಕಂದರೆ ಶ್ರಾವಣ ಅಲ್ಲ, ಶ್ರಾವಣ ಇರೋದ್ರಿಂದ ಅವ್ರ ಅಕ್ಕರ ಮನೆಗೆ ಪೂಜೆಗೆ ಹೋಗೈತೆ. ಅವ್ರ ಅಮ್ಮರು ಇದ್ದಿದ್ರೆ ಏನೋ ದೊಡ್ಡವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾಗಿತ್ತು. ಅವ್ರು ಇಲ್ವಂತೆ ಇವಾಗ ಸದ್ಯಕ್ಕೆ. ಇವ್ರು ಸಿಕ್ಕಿದ್ರು ರಾಮಕೃಷ್ಣನವರು, ವಿಜಯ್ ಅವ್ರ ಗಂಡ ಇವ್ರನ್ನ ಕೇಳಿದ್ವಿ. ಏನೋ ಅನಿವಾರ್ಯ ಆಗೈತಣ್ಣ, ಕರ್ಕೊಂಡು ಬಂದು ಇಟ್ಕೊಳ್ಳಿ, ಚೆನ್ನಾಗಿರ್ರಿ. ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಅದೆಲ್ಲರ ಗಂಡ ಹೆಂಡತಿ ಜೀವನದಲ್ಲಿ ಸಹಜ ನಡೆದೇ ಹೋಗಿರುತ್ತೆ. ಅದು ಹೆಂಗೆ ಇದ್ದಾರೆ ಅಂದರೆ ಗಂಡ ಹೆಂಡತಿ ಯಾವುದಾದ್ರೂ ಒಂದು ಜಗಳ ಬಂದೇ ಇರುತ್ತೆ. ತಲೆ ಕೆಡಿಸ್ಕೊಬೇಡಿ, ಇದೊಂದು ಸತಿ ನೋಡಿ ಅಂತ ಹೇಳಿ ಕೇಳಿದ್ವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ಒಪ್ಪ ಅಂತ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಅದಕ್ಕೇ ನೋಡಿ ಹೆಂಗೆ ಇವಾಗ ಅವಳು ಚೆನ್ನಾಗಿರ್ತೀನಿ ಅಂತ ಹೇಳಿದ್ರು ವಿಜಯ್ ಇವಾಗ ಇವ್ರು ಒಪ್ಕೊಳ್ತಾ ಇಲ್ಲ. ಎಡುವುದ್ರೆ ಎಷ್ಟು ಕಷ್ಟ ಅಂತ ಹೇಳಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.